ಸೊ ಒಂದು ಊರಲ್ಲಿ ಸುಖಿರಾಮ ಅಂತ ಒಬ್ಬ ಇದ್ದರು, ದುಃಖಿರಾಮ ಅಂತ ಒಬ್ಬರಿದ್ರು. ಇಬ್ಬರು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರು ಅಕ್ಕಪಕ್ಕದಲ್ಲೇ. ಬಿಸ್ನೆಸ್ಸು ಚೆನ್ನಾಗಿ ನಡೀತಿತ್ತು ಇಬ್ಬರದು. ಇಬ್ಬರು ಒಳ್ಳೆ ಸುಖವಾಗೂ ಇದ್ದರು. ಬಟ್ ಹಾಗೆ ಮುಂದೆ ಹೋಗ್ತಾ 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 ಕೆಲವೊಂದು ವರ್ಷದಲ್ಲಿ ಸುಖಿರಾಮನ ಅಂಗಡಿಯಲ್ಲಿ ಫುಲ್ ರಶ್ ಆಯಿತು. ಅಂಗಡಿ ಫುಲ್ ಎನಿ ಟೈಮ್ ನೋಡಿದ್ರೆ ಕಸ್ಟಮರು. ಆದರೆ ದುಃಖಿರಾಮನ ಅಂಗಡಿಯಲ್ಲಿ ನೊಣ ಹೊಡೆಯೋ ಪರಿಸ್ಥಿತಿ ಬಂತು. ಸೊ ಹಾಗೆ ಯಾರೋ ಕೆಲವ್ರದಲ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಆಯಿತು, ಅಥವಾ ಯಾರಿಗೆ ಅವರು ಪರಿಚಯ ಇದ್ರಲ್ಲ ಅವ್ರ ಜೊತೆಗೆ ಮಾತಾಡಿದ್ರು. ನನ್ನ ಬಿಸ್ನೆಸ್ ಹಿಂಗೆ ಸ್ಟಾಪ್ ಆಗಿದೆ, ಬಿಸ್ನೆಸ್ಸೇ ನಡೀತಾ ಇಲ್ಲ, ನೊಣ ಹೊಡೆಯೋ ಪರಿಸ್ಥಿತಿ ಬಂದಿದೆ, ಏನು ಮಾಡಲಿ, ನಾನು ತುಂಬ ಟೆನ್ಷನಲ್ಲಿ ಇದ್ದೀನಿ ಅಂತ. ಸೊ ಅದರಲ್ಲಿ ಒಬ್ರು ಹೇಳಿದ್ರು, ಒಂದೊಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರ ಹತ್ರ ಹೋಗು ಒಂದು ಸಲ, ಅವರಿಗೆ ಕಾಣ್ಬಾ, ನೀನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಬಾ ಅಂತ. ಸೊ ಮರು ದಿವಸ ದುಃಖಿರಾಮ್ ಹೋದರು ಅವ್ರ ಬಿಸ್ನೆಸ್ ಮ್ಯಾನ್ ಹತ್ರ. ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ದರು, ಆರಾಮಾಗಿ ದಿನ ಒಳ್ಳೆ ವ್ಯಾಪಾರ ಇತ್ತು ಅವ್ರ ಹತ್ರ. ಸೊ ಅವ್ರ ಹತ್ರ ಹೋದರು. ಅವ್ರ ಹತ್ರ ಹೋಗಿ ಒಂದು ಅರ್ಧ ತಾಸಿನ ಮೀಟಿಂಗ್ ಮಾಡಿ ಬಂದರು. ಅದಾದ ತಕ್ಷಣ ನೆಕ್ಸ್ಟ್ ಡೇಯಿಂದನೇ ದುಃಖಿರಾಮ್ ಅಂಗಡಿಯಲ್ಲಿ ಕಸ್ಟಮರ್ ಇನ್ ಲೈನ್, ಫುಲ್ ಒಳ್ಳೆ ಕಸ್ಟಮರ್ ಸ್ಟಾರ್ಟ್ ಆಗಿಬಿಟ್ರು. ಅವನು ಒಳ್ಳೆ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದ. ಮತ್ತೆ ಟ್ರ್ಯಾಕಲ್ಲಿ ಬಂತು ಅವ್ರ ದಾರಿ. ಅವ್ರ ಅವನು ಬಿಸ್ನೆಸ್ ಮ್ಯಾನ್ ಇನ್ನೇನು ಕಂಡಿದ್ನಲ್ಲ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದ. ಅವನು ಅದು ಎಂಥ ಟಿಪ್ಸ್ ಕೊಟ್ಟ ಅಥವಾ ಏನು ಅವನಿಗೆ ಹೇಳಿಕೊಟ್ಟ, ಸೊ ಅದು ಅವ್ನ ದುಃಖಿರಾಮಿನ ಬಿಸ್ನೆಸ್ಸು ಫುಲ್ ಸೂಪರ್, ಸುಖಿರಾಮ್ಗಿಂತಲೂ ಡಬಲ್ ಆಗಿಬಿಡ್ತು ಬಿಸ್ನೆಸ್ಸು. ಏನು ಟಿಪ್ಸಪ್ಪ ಅಂದರೆ, ಆ ಟಿಪ್ಸ್ ಬಗ್ಗೆ ಈಗ ನಾನು ನಿಮಗೆ ಸ್ವಲ್ಪ ಪ್ರಾಪರ್ ಡೀಟೇಲಾಗಿ ಹೇಳ್ತೀನಿ. ಸೊ ಅದನ್ನು ದಯವಿಟ್ಟು ಕೇಳಿ. ಐ ಹೋಪ್ ನಿಮ್ಮ ಬಿಸ್ನೆಸ್ ಕೂಡ ಈ ಟಿಪ್ಸಿಂದ ಒಳ್ಳೆ ಸೂಪರ್ ಬುಲೆಟ್ ಟ್ರೈನ್ ಹಂಗೆ ಫಾಸ್ಟ್ ನಡೆಯುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಆಶೀಶ್ ಜೈನ್, ಅಜ್ಮೇರ ಫ್ಯಾಷನ್ ಸೂರತಿಂದ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರ ಫ್ಯಾಷನಲ್ಲಿ. ಸೊ ಆ ಟಿಪ್ಸ್ ಏನಪ್ಪ ಅಂದರೆ, ಟಿಪ್ ನಂಬರ್ 1, ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದರೆ ಅವ್ರಿಗೆ ನಾವು ಎಷ್ಟು ಚೆನ್ನಾಗಿ ಟೀ, ಕಾಫಿ, ಊಟ ಎಲ್ಲ ಬಡಿಸ್ತೀವಲ್ಲ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಒಂದು ಗಾದೆ ಮಾತಿದೆ, ಅತಿಥಿ ದೇವೋ ಭವ. ಸೊ ಹಾಗೆ ಕಸ್ಟಮರಿಗೆ ಕೂಡ ನೀವು ಅದೇ ರೀತಿಯಿಂದ ಟ್ರೀಟ್ ಮಾಡಿ, ಅವ್ರಿಗೆ ಕೂಡ ಅದೇ ಒಂದು ಫೆಸಿಲಿಟಿ ಕೊಡಿ. ಅವ್ರ ಕಸ್ಟಮರ್ ನಿಮ್ಮ ಅಂಗಡಿಯಲ್ಲಿ ಬಂದರೆ ನೀವು ಮೊಬೈಲಲ್ಲಿ ಕುತ್ಕೊಂಡಿರ್ತೀರ, ಅಥವಾ ಎಲ್ಲೋ ಧ್ಯಾನ ಇರುತ್ತೆ ನಿಮ್ಮದು. ಕಸ್ಟಮರ್ ಬರ್ತಾರೆ ಹೋಗ್ತಾರೆ, ನಿಮಗೂ ಕೂಡ ಧ್ಯಾನ ಇರಲ್ಲ ಅವ್ರ ಕಸ್ಟಮರ್ ಬಂದರೋ ಹೋದ್ರೋ ಅಂತ. ಸೊ ಅವರಿಗೂ ಕೂಡ ಒಂದು ಒಳ್ಳೆ ಫೆಸಿಲಿಟಿ ಕೊಡಿ, ಅವ್ರಿಗೆ ಒಳ್ಳೆ ಒಂದು ಸಮ್ಮಾನ ಕೊಡಿ. ಬರೀ ಅಂಗಡಿಯಲ್ಲಿ ಕಸ್ಟಮರ್ ಈಸ್ ದ ಕಿಂಗ್ ಅಂತ ಬೋರ್ಡ್ ಹಾಕಿದರೆ ನಡೆಯಲ್ಲ. ಅವರಿಗೆ ಆ ರೀತಿಯಿಂದ ನೀವು ಟ್ರೀಟ್ ಕೂಡ ಮಾಡಬೇಕು, ಆ ರೀತಿಯಿಂದ ನೀವು ಅವರಿಗೆ ಸವಲತ್ತು ಕೂಡ ಕೊಡಬೇಕು. ಅವ್ರು ಬಂದರೆ ಅವ್ರಿಗೆ ನೀವು ಕ್ಲೀನಾಗಿ ಮಾತಾಡಿಸ್ರಿ, ಅವ್ರ ಹತ್ರ ನೀವು ಒಳ್ಳೆ ಇಂಟ್ರ್ಯಾಕ್ಷನ್ ಮಾಡಿ, ಅವ್ರ ಹತ್ರ ಅವ್ರಿಗೆ ಏನು ಬೇಕು, ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ. ನೋಡಿ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಬ್ರು ಕಸ್ಟಮರು ನೋಡೋಕ್ಕೂ ಬರ್ತಾರೆ, ಕೆಲವರು ತೊಗೊಂಡು ಹೋಗೋಕ್ಕೆ ಬರ್ತಾರೆ. ಸೊ ಇಬ್ಬರಿಗೂ ನಾವು ಅಕಸ್ಮಾತ್ ಚೆನ್ನಾಗಿ ಅಟೆಂಡ್ ಮಾಡಿದ್ದೀವಿ ಅಂದರೆ, ಅವ್ರು ಯಾರು ನೋಡೋಕ್ಕೂ ಬಂದಿರ್ತಾರಲ್ಲ, ಅವ್ರು ಇವತ್ತಿಲ್ಲ ನಾಳೆ ನಿಮ್ಮ ಹತ್ರ ಬಂದು ನಿಮ್ಮ ನಗು ಮುಖ ನೋಡಿ 100% ಖರೀದಿ ಕೂಡ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಟಿಪ್ ನಂಬರ್ 1. ಸೊ ಟಿಪ್ ನಂಬರ್ 2, ನಿಮ್ಮ ಅಂಗಡಿಯನ್ನು, ನಿಮ್ಮ ಮನೆಯನ್ನು ಎಷ್ಟು ನೀವು ಕ್ಲೀನಾಗಿ ಇಟ್ಕೊತೀರಲ್ಲ, ಹಾಗೆ ನಿಮ್ಮ ಅಂಗಡಿ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ನೀವು ಕೂಡ ಕ್ಲೀನಾಗಿ ಡ್ರೆಸ್ಸಿಂಗ್ ಮಾಡಿಕೊಂಡು ನೀವು ಕೂಡ ಒಳ್ಳೆ ಟಿಪ್ ಟಾಪ್ ಆಗಿರಿ. ಯಾಕಂದರೆ ನಾವು ಫಾರ್ ಎಕ್ಸಾಂಪಲ್ ನಾವು ಎಲ್ಲಾದರೂ ಹೋಟ್ಲಿಗೆ ಹೋಗ್ತೀವಿ ಅಂದರೆ, ಯಾವುದಾದ್ರೂ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತೀವಿ ಅಂದರೆ, ಅಕಸ್ಮಾತ್ ಅಲ್ಲಿ ಏನಾದರೂ ಸ್ವಲ್ಪ ಆದರೂ ಆ ಟೇಬಲಲ್ಲಿ ಹೊಲಸಿತ್ತು ಅಂದರೆ ನಾವೇನು ಹೇಳ್ತೀವಿ, ವೇಟರ್ ಇದನ್ನು ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂತೀವಿ. ಯಾಕಂದರೆ ನಾವೇ ಆ ಹೊಲಸಲ್ಲಿ ಕುಂದ್ರೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಯಾರ್ದಾದ್ರೂ ಎಂಜಲಿತ್ತು ಅಂದರೆ ಅದನ್ನು ಕೂಡ ನೋಡೋಕ್ಕೆ ನಮಗೆ ಇಷ್ಟ ಆಗೋಲ್ಲ. ಸೊ ಅದೇ ರೀತಿ ನಾವು ನಮ್ಮ ಅಂಗಡಿಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಆಮೇಲೆ ನಾವು ಕೂಡ ಇದು ನಮ್ಮದೊಂದು ಒಳ್ಳೆ ಅಟ್ರ್ಯಾಕ್ಷನ್ ಆಗುತ್ತೆ. ನಾವು ಕೂಡ ಕ್ಲೀನಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಡಿರ್ಬೇಕು, ಯಾವಾಗಲೂ ಒಂದು ನಗುಮುಖ ಇರಬೇಕು. ನೋಡಿ ವೀಕ್ಷಕರೇ, ಕೆಲವೊಂದು ಸಲ ಏನಾಗುತ್ತಪ್ಪ ಅಂದರೆ, ಕಸ್ಟಮರು ತಗೊಳ್ಳೇಬೇಕು ಅನ್ನೋದೇನೂ ಇರಲ್ಲ, ಅವ್ರ ಇಷ್ಟ. ಅದು ಅವನಿಗೆ ಯಾವ್ದು ಆರ್ಟಿಕಲ್ ಇಷ್ಟ ಆಗುತ್ತೆ ಆ ಆರ್ಟಿಕಲ್ ಅವ್ರು ತೊಗೊತಾರೆ. ಸೊ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಯಾವತ್ತೂ ಬೇಜಾರಾಗಬಾರ್ದು. ಅದರ ಒಂದು ನಗುಮುಖ ಇತ್ತು ಅಂದರೆ ಆ ಕಸ್ಟಮರ್ನ ಮನ್ಸು ಮಾತ್ರ ಗೆಲ್ಬೋದು. ಒಂದು ಸಲ ಮನ್ಸು ಗೆದ್ದಿದ್ದೀವಿ ಅಂದರೆ ಆ ಕಸ್ಟಮರು ನಿಮ್ಮ ಕಸ್ಟಮರ್ ಆಗಿರ್ತಾನೆ. ಅದು ಪ್ರತಿ ವರ್ಷ ಪ್ರತಿ ದಿನ ಅವ್ರು ನಿಮ್ಮ ಹತ್ರ ಬರ್ತಾರೆ, ಪ್ರತಿ ಸಲ ಅವ್ರು ನಿಮ್ಮ ಹತ್ರ ಬರ್ತಾರೆ ಕಸ್ಟಮರ್. ಅದೇ ಮೇನ್ ಒಂದು ಅಟ್ರ್ಯಾಕ್ಷನ್. ಸೊ ಯಾವಾಗಲೂ ನಿಮ್ಮ ಅಂಗಡಿ ಆಯಿತು ಅಥವಾ ನೀವು ಕೂಡ ಆಯಿತು, ಕ್ಲೀನಾಗಿರಿ, ನೀಟಾಗಿರಿ,
ಒಳ್ಳೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ. ನಿಮ್ಮ ಅಂಗಡಿ, ಆಮೇಲೆ ಸ್ಪೆಷಲಿ ನಿಮ್ಮ ಅಂಗಡಿಯ ಬೋರ್ಡು, ಆ ಬೋರ್ಡು ಕೂಡ ಅಷ್ಟೇ ಕ್ಲೀನಾಗಿರ್ಬೇಕು. ಯಾಕಂದರೆ ಬೋರ್ಡು ನೋಡು ಕೆಲವರು ಬರ್ತಾರೆ, ಕೆಲವರು ಬೋರ್ಡ್ ಹೆಸರು ಓದಿ ಬರ್ತಾರೆ, ಯಾವ ಅಂಗಡಿಯಲ್ಲಿ ನಾವು ಹೋಗ್ತಿದ್ದೀವಿ ಅಂತ. ಅಕಸ್ಮಾತ್ ಆ ಬೋರ್ಡಲ್ಲಿ ಧೂಳ ಇದೆ, ಏನೋ ಒಂದು ಅಸ್ವಚ್ಛತೆ ಇದೆ ಅಂದರೆ ಅವರು ನೋಡಿ ಬೇಜಾರಾಗಿ ಹೋಗ್ಬಿಡ್ತಾರೆ. ಸೊ ಬೋರ್ಡ್ ಆಯಿತು, ನೀವಾಯಿತು, ನಿಮ್ಮ ಅಂಗಡಿ ಆಯಿತು, ಯಾವಾಗಲೂ ಒಂದು ನೀಟಾಗಿತ್ತು ಅಂದರೆ ಏನೂ ಪ್ರಾಬ್ಲಮ್ ಇರಲ್ಲ. ನೋಡಿ, ಎಲ್ಲಾದರೂ ಹೊಲಸಿತ್ತು ಅಂದರೆ, ಕಚಡ ಇತ್ತು ಅಂದರೆ ಅಲ್ಲಿ ನೊಣಗಳು, ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನಾವು ಇರೋಕ್ಕೆ ಅಥವಾ ಕುಂದ್ರೋಕ್ಕೂ ನಾವು ಇಷ್ಟಪಡಲ್ಲ. ಕರೆಕ್ಟಾ? ಸೊ ಹಾಗೆ ನಿಮ್ಮ ಅಂಗಡಿ ಕೂಡ ನೀವು ಎಷ್ಟು ಕ್ಲೀನಾಗಿ ಇಟ್ಕೊತೀರೋ, ನೀವು ಎಷ್ಟು ಕ್ಲೀನಾಗಿರ್ತೀರೋ ಅಷ್ಟೇ ಕ್ಲೀನಲ್ಲಿ ನಿಮ್ಮ ಹತ್ರ ಕಸ್ಟಮರ್ಸು ಬರ್ತಾರೆ, ನಿಮ್ಮ ಬಿಸ್ನೆಸ್ಸು ಇನ್ನೂ ಹೆಚ್ಚಾಗ್ಕೊಂತ ಹೋಗುತ್ತೆ. ಸೊ ಟಿಪ್ ನಂಬರ್ 2, ಯಾವಾಗಲೂ ನೀವು ಮತ್ತು ನಿಮ್ಮ ಅಂಗಡಿ ಬೋರ್ಡ್ ಕೂಡ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳಿ. ಈಗ ಅಜ್ಮೇರಾ ಫ್ಯಾಷನಿಂದ ಮಾತಾಡಬೇಕು ಅಂದರೆ ಪ್ರತಿಯೊಬ್ಬರು ಕಸ್ಟಮರ್ಸಿಗೂ ನಮ್ಮ ಅಜ್ಮೇರಾ ಫ್ಯಾಷನ್ ಬಗ್ಗೆ ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ ಕೂಡ ಗೊತ್ತು. ಇಷ್ಟೆಲ್ಲ ಸೂರತ್ ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಅದೆಲ್ಲ ಬಿಟ್ಟು ಕಸ್ಟಮರ್ಸ್ ಅಜ್ಮೇರಾ ಫ್ಯಾಷನಲ್ಲಿ ಬರ್ತಾರಂದರೆ ಅದಕ್ಕೆ ಒಂದು ಒಳ್ಳೆಯ ಕಾರಣ ಏನಪ್ಪ ಅಂದರೆ, ನಮ್ಮ ಪ್ರತಿಯೊಂದು ಐಟಮ್ ಆಯಿತು, ಪ್ರತಿಯೊಂದು ಆರ್ಟಿಕಲ್ ಆಯಿತು, ನಾವು ಸಿಸ್ಟಮೆಟಿಕ್ವಾಗಿ ಇಟ್ಕೊತೀವಿ. ಆ ಸಿಸ್ಟಮೆಟಿಕ್ ಇಟ್ಕೊಳಕ್ಕೆ ಏನಪ್ಪ ಕಾರಣ ಅಂದರೆ, ನೀವು ಕಮ್ಮಿ ಸಮಯದಲ್ಲಿ ನಿಮಗೆ ಏನು ಐಟಮ್ ಬೇಕೋ ಆ ಐಟಮ್ ನೀವು ಜಲ್ದಿ ಸೆಲೆಕ್ಟು ಮಾಡ್ಕೋಬೋದು, ನೀವು ಸಮಯನೂ ಉಳಿಯುತ್ತೆ, ಪ್ಲಸ್ ನಿಮಗೇನು ಆರ್ಟಿಕಲ್ ಬೇಕೋ, ನಿಮಗೇನು ಐಟಮ್ ಬೇಕೋ ಆ ಐಟಮು ನಿಮಗೆ ಜಲ್ದಿ ಸಿಗುತ್ತೆ. ಸಮಯ ಬಹಳ ಮುಖ್ಯ ವೀಕ್ಷಕರೇ. ಸೊ ಆ ಸಮಯನ ಸದುಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನಂಬರ್ 3 ಏನಪ್ಪ ಅಂದರೆ, ಲೇಟೆಸ್ಟ್ ಫ್ಯಾಷನ್ ಇನ್ ನಾಲೆಡ್ಜ್ ಇರಬೇಕು. ಈಗ ಲೇಟೆಸ್ಟ್ ಏನು ಫ್ಯಾಷನ್ ನಡೀತಾ ಇದೆ, ನಾವು ಏನು ಸ್ಟಾಕ್ ಇಟ್ಕೋಬೇಕು, ಕಸ್ಟಮರ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಯಾಕಂದರೆ ನೀವು ಅಕಸ್ಮಾತ್ ಹಳೆ ಸ್ಟಾಕ್ ಇಟ್ಕೊಂಡಿದ್ದೀರಾ, ಲೇಟೆಸ್ಟ್ ಸ್ಟಾಕ್ ನಿಮ್ಮ ಹತ್ರ ಇಲ್ಲ ಅಂದರೆ ಸೊ ಕಸ್ಟಮರ್ ನಿಮ್ಮ ಹತ್ರ ಬರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನಡೆಯೋ ಐಟಮು ನಾವು ಇಟ್ಕೊಂಡಿಲ್ಲ, ಪಂಜಾಬ್ ದಿಲ್ಲಿ ಸೈಡ್ ನಡೆಯೋ ಐಟಮ್ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮ ಹತ್ರ ಕಸ್ಟಮರ್ ಬರಲ್ಲ. ಅಥವಾ ಬೆಂಗಳೂರಲ್ಲಿ ನಡೆಯೋ ಒಂದು ಫ್ಯಾಷನಬಲ್ ಐಟಮ್ ನಾವು ಇಟ್ಕೊಂಡಿದ್ದೀವಿ ಅಂದರೆ ಸಣ್ಣ ಪುಟ್ಟ ಊರಲ್ಲಿ ಆ ಫ್ಯಾಷನಬಲ್ ಐಟಮ್ ನಡೆಯೋಲ್ಲ. ಸೊ ಇದನ್ನು ನಿಮ್ಮ ಹತ್ರ ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ನಿಮ್ಮ ಹತ್ರ ಜ್ಞಾನ ಇರಬೇಕು. ನಮ್ಮ ಹತ್ರ ಏನು ನಡೆಯುತ್ತೆ, ನಾವು ಏನು ಇಟ್ಕೋಬೋದು, ನಾವು ಯಾವ ರೀತಿ ಆ ನಾಲೆಡ್ಜ್ನ ನಾವು ತಿಳ್ಕೊಬೋದು ಅಂದರೆ ಕೆಲವೊಂದು ಬ್ರ್ಯಾಂಡ್ನ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಆಯಿತು, W ಆಯಿತು, ಮ್ಯಾಕ್ಸ್ ಆಯಿತು, ಪ್ಯಾಂಟಲೂನ್ಸ್ ಆಯಿತು. ಸೊ ಇವೆಲ್ಲ ಬ್ರ್ಯಾಂಡಲ್ಲಿ ನೀವು ಹೋಗ್ತೀರಾ, ಅಲ್ಲಿ ನೀವು ನೋಡಿ ಒಳ್ಳೆ ಹೊಸ ಟ್ರೆಂಡ್ಸಲ್ಲಿ ಇರುತ್ತೆ. ಆ ಹೊಸ ಟ್ರೆಂಡಿಂದ ನಿಮಗೆ ನಾಲೆಡ್ಜ್ ಕೂಡ ಬರುತ್ತೆ, ನೀವು ಯಾವ ಟೈಪ್ ಐಟಮ್ ಇಟ್ಕೋಬೋದು ಅಂದರೆ. ಬಟ್ ನೀವು ಅಜ್ಮೇರಾ ಫ್ಯಾಷನಿಗೆ ಬಂದಿದ್ದೀರಾ ಅಂದರೆ ನಿಮಗೆ 100% ಇವತ್ತಿನ ಏನು ಒಂದು ಲೇಟೆಸ್ಟ್ ಟ್ರೆಂಡ್ಸಲ್ಲಿ ಏನು ಆರ್ಟಿಕಲ್ ನಡೀತಿರುತ್ತಲ್ಲ ಅದೇ ಸಿಗುತ್ತೆ. ಏನಕ್ಕಪ್ಪ ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿರೋ ಟೀಮು, ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಆಯಿತು ಅಥವಾ ನಮ್ಮ ಫ್ಯಾಷನ್ ಡಿಸೈನರ್ಸ್ ಆಯಿತು, ಅವ್ರು ಯಾವಾಗಲೂ ಹೊಸ ಫ್ಯಾಷನಿಗೆ ಅಪ್ಡೇಟ್ ಆಗ್ತಾ ಇರ್ತಾರೆ. ಸೊ ಆ ರೀತಿ ಅವರು ಆರ್ಟಿಕಲ್ ಕೂಡ ರೆಡಿ ಮಾಡ್ತಾ ಇರ್ತಾರೆ. ಸೊ ಯಾಕಂದರೆ ನಿಮಗೆ ಲೇಟೆಸ್ಟ್ ಟ್ರೆಂಡ್ ಏನು ನಡೀತಾ ಇದೆಯಲ್ಲ ಅದು ನಿಮ್ಮ ಹತ್ರ ಸಿಗಲಿ, ನೀವು ಆರಾಮಾಗಿ ಅದು ನಿಮ್ಮ ಕಸ್ಟಮರ್ಸಿಗೆ ಮಾರ್ಬೋದು ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಇರೋ ಬಹಳ ಅವಶ್ಯಕತೆ ಇದೆ. ಸೊ ಇದನ್ನು ಒಂದು ಸಲ ತಲೆಯಲ್ಲಿ ಇಟ್ಕೊಳ್ಳಿ. ಟಿಪ್ ನಂಬರ್ 3, ಲೇಟೆಸ್ಟ್ ಫ್ಯಾಷನ್ ಏನು ನಡೀತಿದೆ ಅಂತ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ನೋಡಿ, ನಾನು ನಿಮಗೆ ತುಂಬ ಬ್ರ್ಯಾಂಡ್ಸಿಂದ ಹೆಸರು ಹೇಳಿದೆ, ಅಲ್ಲಿ ನೀವು ಹೋಗ್ತಾನೂ ಇರ್ತೀರ, ನಿಮಗೆ ನಾಲೆಡ್ಜು ಇರುತ್ತೆ. ಅವರು ಕೂಪನ್ನಿಂದ ಹಿಡಿದು ಕುಕ್ಕರ್ ತನಕ ಅಥವಾ ಎಷ್ಟೆಲ್ಲ ಆಫರ್ಸ್ ಕೊಡ್ತಾರೆ, ಇಷ್ಟು ಡಿಸ್ಕೌಂಟು ಅಷ್ಟು ಡಿಸ್ಕೌಂಟು ಅಂತ. ಸೊ ಅದು ಕೂಡ ನೀವು ಕೊಡ್ಬೋದು. ಅದು ಕೂಡ ಒಂದು ಕಸ್ಟಮರ್ ಅಟ್ರ್ಯಾಕ್ಟ್ ಮಾಡೋ ಒಳ್ಳೆ ಪಾಲಿಸಿ. ನೆಕ್ಸ್ಟ್ ಟಿಪ್ ನಂಬರ್ 4. ಆ ಟಿಪ್ ನಂಬರ್ 4 ಏನಪ್ಪ ಅಂದರೆ, ಅಡ್ವರ್ಟೈಸ್ಮೆಂಟ್ ಮೇಲೆ ಸ್ವಲ್ಪ ಖರ್ಚು ಮಾಡಿ. ಪಾಂಪ್ಲೆಟ್ಸ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಾಯಿತು, ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕೋದಾಯಿತು. ಈಗ ಕೆಲವೊಬ್ಬರು ತುಂಬ ಮಂದಿ ಯೋಚನೆ ಮಾಡ್ತಿರ್ತಾರೆ, ಸರ್ ನಾವು ಏನು ಖರ್ಚು ಮಾಡ್ತೀವಲ್ಲ ಅಡ್ವರ್ಟೈಸ್ಮೆಂಟಿಗೋಸ್ಕರ ಅದು ವೇಸ್ಟ್, ಅದು ಏನು ಉಪಯೋಗ ಇರಲ್ಲ ಅಂತ. ತಪ್ಪು. ನೀವು ಎಷ್ಟು ಖರ್ಚು ಮಾಡ್ತಿರೋ, ಈಗಿನ ಕಾಲ ಹೆಂಗಿದೆ ಅಂದರೆ ನೀವು ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ನಿಮಗೆ ವಾಪಸ್ ರಿಟರ್ನ್ ಅದರಿಗಿಂತ ಜಾಸ್ತಿ ಸಿಗುತ್ತೆ. ಅದರಿಂದ ನಿಮಗೆ ಕಸ್ಟಮರ್ಸ್ ಕೂಡ ಬರ್ತಾ ಇರ್ತಾರೆ. ಸೊ ಇದನ್ನು ಮಾತ್ರ ನಾನು ಇವೇನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಲ್ಲ, ನಾನು ನಿಮಗೆ ಒಂದು ಸಣ್ಣ ಸಜೆಷನ್ ಕೊಡ್ತಾ ಇದ್ದೀನಿ. ಸೊ ಇವೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಕೂಡ ಒಳ್ಳೆ ಲೆವೆಲಿಗೆ ಹೋಗುತ್ತೆ, ನೀವು ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಆಗ್ತೀರಾ ಅಂತ. ನೆಕ್ಸ್ಟ್ ಟಿಪ್ ನಂಬರ್ 5. ಈ ಟಿಪ್ಪಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ ಏನೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಅಂದರೆ, ನೀವು ಯಾವಾಗಲೂ
ನಿಮ್ಮ ಕಸ್ಟಮರ್ ರಿವ್ಯೂ ತೊಗೊಳ್ಳಿ. ಯಾಕಂದರೆ ಅಕಸ್ಮಾತ್ ಕಸ್ಟಮರ್ ಬಂದಿದ್ದಾರೆ, ಕೆಲವೊಂದು ಸಲ ಅವರು ತೊಗೊತಾರೆ, ಕೆಲವೊಂದು ಸಲ ತೊಗೊಳ್ಳಲ್ಲ. ನಾನು ಮುಂಚೆ ಕೂಡ ಹೇಳಿದೆ, ಯಾರು ತೊಗೊತಿದಾರಲ್ಲ ಅವರಿಗೂ ಕೂಡ ಕೇಳಿ, ಸರ್ ನಮ್ಮ ಸ್ಟಾಕ್ ಹೆಂಗೆ ಅನ್ನಿಸ್ತು, ನಮ್ಮ ರೇಟ್ ಹೆಂಗೆ ಅನ್ನಿಸ್ತು, ನಾವು ಕೊಡ್ತಿರೋ ನಿಮಗೆ ಸರ್ವಿಸ್ ಹೆಂಗಿದೆ ಅಂತ ಅದು ಕೂಡ ಕೇಳಿ. ಅಕಸ್ಮಾತ್ ಕೆಲವರು ಕಸ್ಟಮರ್ ಇನ್ ಕೇಸ್ ಏನಾದರೂ ಅವ್ರಿಗೆ ಇಷ್ಟ ಆಗಲಿಲ್ಲ ಐಟಮು, ಅವರಿಂದನೂ ನಿಮಗೆ ನಾಲೆಡ್ಜ್ ಸಿಗುತ್ತೆ, ಏನಕ್ಕೆ ತೊಗೊಂಡಿಲ್ಲ, ಏನಾಯಿತು, ಅವ್ರಿಗೆ ಯಾವ ಟೈಪ್ ಐಟಮ್ ಬೇಕು ಅಂತ. ಸೊ ಅದರಿಂದನೂ ನೀವು ನಿಮ್ಮ ಬಿಸ್ನೆಸ್ ಇನ್ನೂ ಬೆಳೆಸ್ಕೋಬೋದು, ಜಾಸ್ತಿ ಆಗುತ್ತೆ. ಯಾವಾಗಲೂ ನೋಡಿ, ಒಳ್ಳೆ ಪಾಸಿಟಿವ್ ನಾವು ಯೋಚನೆ ಮಾಡಿದ್ರೆ ಪ್ರತಿಯೊಂದು ಕಾರ್ಯ ಕೂಡ ಒಳ್ಳೆ ಪಾಸಿಟಿವ್ ಆಗಿರುತ್ತೆ. ಸೊ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನಂಬರ್ 6, ನೀವೆಷ್ಟು ದುಡಿತಿದ್ದೀರಲ್ಲ ಅದರಲ್ಲಿ ಕೆಲವು ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಒಂದು 10% ನೀವು ಗ್ರಾಹಕರ ಮೇಲೆ ಖರ್ಚು ಮಾಡಿ. ಅದು ಹೇಗಪ್ಪ ಅಂದರೆ, ಅವರಿಗೊಂದು ಡಿಸ್ಕೌಂಟ್ ಕೂಪನ್ ಆಯಿತು, ಅಥವಾ ಈಗ ನೀವು ನೋಡಿ ಗೂಗಲ್ ಪೇ ಆಯಿತು, ಪೇಟಿಎಮ್ ಆಯಿತು, ಇದರಲ್ಲೆಲ್ಲ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಒಂದು ಯೂಸ್ ಮಾಡ್ಬೋದು. ಅದರಿಂದನೂ ನಿಮ್ಮ ಕಸ್ಟಮರು ಒಳ್ಳೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಸ್ವಲ್ಪ ನಾವು ಎಷ್ಟು ದುಡಿತಾ ಇದ್ದೀವಲ್ಲ ಅದರಲ್ಲಿ ಒಂದು ಅಟ್ಲೀಸ್ಟ್ 10% ಅಥವಾ ಒಂದು 5% ನಿಮ್ಮ ಸವಲತ್ತು ಇರೋ ತನಕ ಅದನ್ನೊಂದು ಯೂಸ್ ಮಾಡಿ. ಅದಕ್ಕೊಂದು ಸಲ ಕಸ್ಟಮರಿಗೂ ನೀವು ಸ್ವಲ್ಪ ಖರ್ಚು ಮಾಡಿ ಕಸ್ಟಮರ್ ಮೇಲೆ. ಸೊ ಇವೆಲ್ಲ ಟಿಪ್ಪು ದಯವಿಟ್ಟು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಏನಕ್ಕಪ್ಪ ಅಂದರೆ, ನೀವು ಬಿಸ್ನೆಸ್, ನಮ್ಮ ಆಸೆ ಏನು ಅಂದರೆ ನೀವು ಒಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರಿ, ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಅಂತ. ಸೊ ಟಿಪ್ ನಂಬರ್ 7, ಲಾಸ್ಟ್ ಟಿಪ್ ನನ್ನ ಪರವಾಗಿ. ಆ ಟಿಪ್ ನಂಬರ್ 7 ಏನಪ್ಪ ಅಂದರೆ, ನೀವೇನು ಹೊರಗಿಂದ ಚೆನ್ನಾಗಿರ್ತೀರಲ್ಲ, ನಿಮ್ಮ ಅಂಗಡಿ ಕೂಡ ಚೆನ್ನಾಗಿರುತ್ತೆ, ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿರೋ ಅಂಗಡಿ, ನಿಮ್ಮ ಅಂಗಡಿ ಬೋರ್ಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಮನಸ್ಸಲ್ಲಿ ಅಕಸ್ಮಾತ್ ಏನಾದರೂ ಕೆಟ್ಟ ಭಾವನೆ ಇತ್ತು ಅಂದರೆ ಆ ಬಿಸ್ನೆಸ್ ಯಾವಾಗೂ ನಡೆಯಲ್ಲ. ಯಾಕಂದರೆ ನಾವು ಪ್ಲಾಸ್ಟಿಕ್ ಥರ ಇರಬೇಕು ಅಥವಾ ಒಂದು ಗ್ಲಾಸ್ ಥರ ಇರಬೇಕು. ನಾವು ಎರಡೂ ಸೈಡ್ ನೋಡಿದ್ರು ನಾವು ಕ್ಲೀನಾಗೇ ಕಂಡಿರ್ಬೇಕು ಯಾವಾಗಲೂ. ಸೊ ಇದನ್ನೂ ಒಂದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹೊರಗಡೆ ಮತ್ತು ಒಳಗಡೆ ನಿಮ್ಮ ಮನಸ್ಸು ಯಾವಾಗಲೂ ಕ್ಲೀನಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಆವಾಗ ನಿಮ್ಮ ಬಿಸ್ನೆಸ್ ನೀವು ಮತ್ತೆ ಒಂದು ಸಲ ಮನಸ್ಸಲ್ಲಿ ಯೋಚನೆ ಮಾಡ್ತೀರಾ, ಅವರೊಂದು ಟಿಪ್ ಹೇಳಿದರು, ಆ ಟಿಪ್ ತುಂಬ ನಮಗೆ ವರ್ಕ್ ಆಗಿದೆ, ನಮ್ಮ ಬಿಸ್ನೆಸ್ ಒಳ್ಳೆ ಚೆನ್ನಾಗಾಗಿದೆ ಅಂತ. ಸೊ ಈ ರೀತಿ ಇವೆಲ್ಲ ಚೇಂಜಸ್ ಮಾಡಿ ದುಃಖಿರಾಮ ತನ್ನ ಅಂಗಡಿಯ ಬಿಸ್ನೆಸ್ಸು ಸುಖಿರಾಮನ್ಗಿಂತಲೂ ಡಬಲ್ ಮಾಡಿಕೊಂಡ. ಸೊ ಇವೆಲ್ಲ ನಾನು ನಿಮಗೆ ಹೇಳ್ತಿರೋದು ಪರ್ಸ್ನಲ್ ಸಜೆಷನ್ಸು. ಪ್ಲಸ್ ಇವೆಲ್ಲ ನೀವು ಅಕಸ್ಮಾತ್ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸು ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ನೀವೇ ಅದನ್ನು ಚೇಂಜಸ್ ನೋಟಿಸ್ ಮಾಡ್ತೀರಾ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಇವೆಲ್ಲ ಟಿಪ್ಸು ನೀವು ನಿಮ್ಮ ಅಂಗಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ನೀವು ಅಕಸ್ಮಾತ್ ಮನೆಯಿಂದನೂ ಬಿಸ್ನೆಸ್ ಮಾಡ್ತಾ ಇದ್ದೀರಂದರೆ ಅದನ್ನು ಕೂಡ ನೀವು ಸ್ವಲ್ಪ ಚೇಂಜಸ್ ಮಾಡಿ ಆಮೇಲೆ ನೋಡಿ ನಿಮ್ಮ ಬಿಸ್ನೆಸ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಿಮ್ಮೆಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಇನ್ ಕೇಸ್ ನೀವು ಈ ವಿಡಿಯೋದಲ್ಲಿ ನಾನೇನು ಟಿಪ್ಸ್ ಕೊಟ್ಟಿದ್ದೀನಲ್ಲ, ಇವು ಅಕಸ್ಮಾತ್ ಟಿಪ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಂದರೆ ನಮಗೆ ಕಮೆಂಟಲ್ಲಿ ದಯವಿಟ್ಟು ಹೇಳಿ. ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬ ಅವಶ್ಯಕವಾಗಿದೆ. ಸೊ ನಮಸ್ಕಾರ.